ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರಿನ ಜೆಸ್ಕಾಂ ಅಧಿಕಾರಿಗಳಿಗೆ ಗ್ರಾಮಸ್ಥರ ತರಾಟೆ. ಸಂಡೂರಿನ ಭುಜಂಗನಗರ ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯ ಕಥೆ. ಕೇಳುವವರ್ಯಾರು ಇವರ ವ್ಯಥೆ? ಇಂದು ಸಂಡೂರಿನ ಗುಲಬರ್ಗಾ ವಿದ್ಯುತ್ ನಿಗಮ ನಿಯಮಿತ ಕಚೇರಿಯ ಮುಂದೆ ಭುಜಂಗನಗರದ ನೂರಾರು ಸಾರ್ವಜನಿಕರ ಆಕ್ರೋಶ. ಇದಕ್ಕೆ ಕಾರಣ ಸರಿಯಾದ ರೀತಿಯಿಂದ ವಿದ್ಯುತ್ ಪೂರೈಕೆ ಮಾಡಲು ವಿಫಲವಾದ ಸಂಡೂರಿನ ಜೆಸ್ಕಾಂ ಅಧಿಕಾರಿಗಳು ಸರಿಯಾದ ರೀತಿಯಿಂದ ಸಮರ್ಪಕವಾಗಿ ವಿದ್ಯುತ್ ಈ ಗ್ರಾಮಕ್ಕೆ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳು ಓದುವುದಾದರೂ ಹೇಗೆ? ಹುಳ ಉಪ್ಪಡಿಗಳ ಕಾಟ, ಮಕ್ಕಳ ವೃದ್ಧರ ತೊಳಲಾಟ. ಕೇಳುವರು ಯಾರು? ಸುಮಾರು ಸಾರಿ ಅರ್ಜಿ ನೀಡಿದರೂ ಯಾವುದೇ ಪ್ರತಿಫಲ ಇಲ್ಲದಂತಾಗಿದೆ. ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಅನೇಕ ಬಾರಿ ಪ್ರಶ್ನಿಸಿದರೂ ಸಹ ಜೆಸ್ಕಾಂ ಅಧಿಕಾರಿಗಳು ಉಡಾಫಿ ಮಾತುಗಳನ್ನಾಡುತ್ತಾ ಸುಖಸುಮ್ಮನೆ ದೂಡುತ್ತಿದ್ದಾರೆ. ಶಾಸಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಎಂದು ಸಾರ್ವಜನಿಕರು ನಮ್ಮ ಮಾಧ್ಯಮದ ಮೂಲಕ ಹಂಚಿಕೊಂಡರು. ಆ ಗ್ರಾಮಕ್ಕೆ ಬರುವಂತಹ ಲೈನ್ ಮ್ಯಾನ್ಗಳು ಸಹ ಬೇಜವಾಬ್ದಾರಿಯಿಂದ ವರ್ತನೆ ಮಾಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಭುಜಂಗನಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು, ರೈತರು, ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಕರೆಂಟ್ ಕೊಡ್ಬೇಕಲ್ಲ ನಾವು. ಅವ್ರು ಕರೆಂಟ್ ಕೊಡುವ ಅವರು ಅಲ್ಲಿ ಕೂಡ ಕಮ್ಮತೂರ್ವರೆಗೂ ಹೋಗಿದ್ದಾರೆ. ಇಲ್ಲಿ ಓಕೆ ಸರ್, ನಿನ್ನೆ ಎಷ್ಟು ಗಂಟೆಗೆ ಬಿತ್ತು ಸರ್ ಮರ? ನಿನ್ನೆ ನೈಟ್ 11:30ಗಂತೂ ಯಾವತ್ತವ ಕೆಲಸ ಮಾಡಲ್ಲ. ಸಾಯಂಕಾಲ 6 ಗಂಟೆಗೆ ಜಂಪ್ ಹಾಕಕ್ಕೆ ಬರಲ್ಲ. ಮೂರಾಗ ಅಂತ ಲೈನ್ಮನ್ಗಳದಾರ. 11:30ಗಂತೂ ಮಾಡೋಕ್ಕಾಗಲ್ಲ. ಅವಾಗ ಇಮಿಡಿಯೇಟ್ಲಿ ಜೀವ ಸೆಟೈಸ್ ಕೊಟ್ಬಿಡೋದು. ಇಲ್ಲ, ಅದನ್ನೇ ನಾನು ಅದನ್ನು ಹೇಳಿದ್ದೀನಿ. ಈಗಿಂದ ಸ್ಟೇಷನ್ವರೆಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಏನಾದರೂ ಡೈರೆಕ್ಟ್ ಉದಯಕ್ಕೆ ಫೋನ್ ಮಾಡ್ಬೇಕು. ರಾತ್ರಿ ಎಷ್ಟು 12 ಗಂಟೆ ಆಗಲಿ, 1 ಗಂಟೆ ಆಗಲಿ, 3 ಗಂಟೆ ಆಗಲಿ, ಬೆಳಗ್ಗೆ ಮುಂಜಾನೆ ಸ್ಟೇಷನಿಗೆ ಫೋನ್ ಮಾಡಬೇಕು. ಅಲ್ಲಿ ಅವ್ರದ್ದು ಭುಜಂಗನವರಿಗೆ ಚಾರ್ಜ್ ಮಾಡಬೇಕು, ಓಪನ್ ಮಾಡಿ ಚಾರ್ಜ್ ಮಾಡ್ಬೇಕು. ಇಲ್ಲ ನಂದಿಹಳ್ಳಿಯವ್ರಿಗೆ ಓಪನ್ ಮಾಡಬೇಕು, ಚಾರ್ಜ್ ಮಾಡಬೇಕು. ನಾನು ಹೇಳಿದ್ದೀನಿ ಅವ್ರಿಗೆ. ಈಗಲಿಂದ ಸ್ಟೇಷನ್ ಅವರು ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಡೈರೆಕ್ಟಾಗಿ ಸ್ಟೇಷನ್ ಹೇಳ್ಬಿಟ್ಟಿದ್ದೀನಿ ಕೂಡ. ನಾನು ಒಂದು ಎಷ್ಟು ಗಂಟೆ 9 ಗಂಟೆಗೆ ನೀವು ಬಂದಿರೋದೇ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಬರ್ತೀರಂಬೋದು ನನಗೆ ಯಾವುದೋ ಮಾಹಿತಿ ಇಲ್ಲ. ನನಗೆ ಮಾಹಿತಿ ನಾನು 9 ಗಂಟೆಗೆ ನಾನು ಸ್ಟ್ರೈಟ್ ಅವೇ ಸ್ಟೇಷನ್ ಅವ್ರಿಗೆ ಕೂಡ ಇಂಟಿಮೇಷನ್ ಕೊಟ್ಟೆ. ಇಲ್ಲಪ್ಪ, ನೀವು ಯಾವುದೇ ಕಾರಣಕ್ಕೂ ಅವ್ನು ಸೆಕ್ಷನ್ ಆಫೀಸರಿಗೆ ಫೋನ್ ಮಾಡ್ಬಿಡ್ರಿ, ಯಾವುದಕ್ಕೂ ಫೋನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ಟ್ರೈಟ್ ಅವೇ ಅಲ್ಲಿ ಉದಯ್ ಊರಲ್ಲಿ ಇರ್ತಾನೆ. ಫಸ್ಟ್ ಉದಯ್ಗೆ ಫೋನ್ ಹಚ್ಚಿ ಅದನ್ನ ಈ ಥರ ಆಗಿದೆ, ಲೈನ್ ಟ್ರಬಲ್ ಆಗಿದೆ, ನೀವು ಹೇಳಿ ತೆಗಿಸೋ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದೆ. ಆಯ್ತು ಸರ್ ಅಂತ ಕೂಡ ಒಪ್ಕೊಂಡಾರ. ಸೊ ಅದೊಂದು ಜೀವಸ್ ಆಲ್ರೆಡಿ ನೀವು ಹೇಳಿದಂಗೆ ಕಂಟ್ರೋಲ್ ಇದೆ. ಬಟ್ ನಮ್ಮವರು ಕಂಬ ಹತ್ತಿ ಕೆಲಸ ಮಾಡ್ಬೇಕಂದ್ರೆ ಲೈನ್ ಆಫ್ ಮಾಡಿದೆ, ಬೇರೆ ಆಪ್ಷನೇ ಇಲ್ಲ. ಮಾಡ್ತಾರೆ ಸರ್. ಬೆಳಗ್ಗೆ 8 ಗಂಟೆಗೆ ಹೋಗಿದ್ದು ರಾತ್ರಿ 7 ಮಾಡ್ತಾರೆ. ಎಷ್ಟು ವರ್ಷ ಬೆಳಗ್ಗೆ 5 ಗಂಟೆಗೆ ಬಂತು ಅಂದ್ರೆ ರಾತ್ರಿ ಎಲ್ಲ ಕೆಲಸ ಮಾಡಿದ್ರು. 5 ಗಂಟೆಗೆ ಎದಕ್ಕೆ ಬಂತು ಅಂದರೆ 5 ಗಂಟೆಗೆ ನಿಮ್ಮ ಊರ ಕಡೆ ದಿವಸ ಓಪನ್, ನಿಮ್ಮ ಊರು ಬಿಟ್ಟು ಉಳಿದಿದ್ದ ದಿವಸ ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ಲೈನ್ ಚಾರ್ಜ್ ಆಯಿತು. ಮತ್ತೆ ನಮ್ಮ ಲೈನ್ ಅಲ್ಲಿ ಸದಸ್ಯರು ಪ್ರಕಾಶ್ ಗೌಡ ಅಂತೇಳಿ ಈ 2021ನೇ ಇಸ್ವಿಯಿಂದ ಮುಂಚೆ ನಮಗೆ NMDCಯಿಂದ ನೇರವಾಗಿ ಸಂಪರ್ಕ ಇತ್ತು. ಅದನ್ನೇನು ಮಾಡಿದರು, ಈಗ ದೇವಗಿರಿಗೆ ಯಾವಾಗ ಸಪ್ಲೈ ಕೊಟ್ಟಾಗಲಿಂದ ನಮಗೆ ವಿದ್ಯುತ್ ಭಾಳ ಅಡಚಣೆ. ಆಮೇಲೆ ಅಂಡರ್ಗ್ರೌಂಡ್ ಕೇಬಲ್ ಹಾಕಿರೋದ್ರಿಂದ ಪದೇ ಪದೇ ಅದು ಹೋಗೋದಕ್ಕೆ ಅದು ರೆಸ್ಪಾನ್ಸೇ ಇಲ್ಲ. ಇವರು ಬೇರೆ ಮಾಡಿಕೊಡ್ದು ಎಸ್ಟಿಮೇಟ್ ಕೂಡ ಮಾಡ್ಕೊಂಡು ಹೋಗಿದ್ದಾರೆ, ಬೇರೆ ಲೈನ್ ಮಾಡಿಕೊಡ್ತು ಅಂತ. ನಾವು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿಯಿಂದ ದೂರು ಕೊಟ್ಟರು, ಇಲ್ಲಿವರೆಗೂ ಏನು ಸ್ಪಂದಿಸಿಲ್ಲ. ಹಲವಾರು ಬಾರಿ ಎಲ್ಲರ ಗಮನಕ್ಕೂ AW ಅವರಿಗೆ ಗಮನಕ್ಕೆ ತಂದೀವಿ, ಇದಕ್ಕೆ MLA ಅವ್ರ ಗಮನಕ್ಕೆ ತಂದೀವಿ, ಎಲ್ಲರಿಗೂ ಗಮನಕ್ಕೆ ತಂದರು. ಏನು ಹೇಳ್ತಾರೆ, ಇಲ್ಲಿ ವಿದ್ಯುತ್ ಇದು ಸ್ಟೇಷನ್ ಆಗೋವರೆಗೂ ಸಮಸ್ಯೆ ಬಗೆಹರಲ್ಲ, ನಾವು ಏನು ಮಾಡೋಕ್ಕಾಗಲ್ಲ ಅಂತ ಬರೀ ಇದೇ ಆರ್ಕೆ ಉತ್ತರ ಕೊಡ್ತಾರೆ. ಆದರೆ ಇಲ್ಲಿ ನಮ್ಮ ಭುಜಂಗನಗರದಲ್ಲಿ ಒಂದು 10 ನಿಮಿಷ ಕೂಡ ಕರೆಂಟ್ ಸರಿಯಾಗಿರಲ್ಲ. ಆಗಿಂದ ಈಗೇನು ವಿದ್ಯಾರ್ಥಿಗಳಿಗೆ ಆಮೇಲೆ ಸಾರ್ವಜನಿಕರಿಗೆ ಭಾಳ ಇದರಿಂದ ತೊಂದರೆ ಆಗ್ತದೆ. ಈಗ ಸೆಕೆಂಡ್ ಸಾಟರ್ಡೆ ಜನ ರೋಸಿ ನಮಗೆ ಕರೆದ್ರು, ಬರ್ರಿಯಪ್ಪ ಎಲ್ಲರೂ ಹೋಗಣ್ರಿ KVಗೆ ಅಂದ್ರೆ
ನಾವು ಸಾಕಷ್ಟು ಸಾರಿ ಬಂದರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಈಗ ಜನನೇ ಬರೀ ಹೋಗೋಣ ಬಂದರೆ ಇವತ್ತು ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ AW ಯಾರೂ ಸಿಗ್ತಾ ಇಲ್ಲ. ನೆಕ್ಸ್ಟ್ ಸೋಮವಾರನೇ ನಾವು ಬಂದು ಧರಣಿ ಮಾಡ್ತು ಅಂತ ಈ ಮೂಲಕ. ಅಲ್ಲ, ಇನ್ಚಾರ್ಜ್ ಯಾರಿದ್ದಾರೆ? ಇನ್ಚಾರ್ಜ್ ಯಾರಿದ್ದಾರೆ ವಿಚಾರ ಮಾಡಿದ್ರೆ? ಉಮೇಶ್ ಅವರು ಇದ್ದಾರೆ, ಅವರು ಬಂದಿಲ್ಲ ಇವತ್ತು, ರಜೆ ಇರೋದ್ರಿಂದ. ಇಷ್ಟು ಹೇಳಿ ಮಾಜಿ ಅಧ್ಯಕ್ಷರು. ನಾನು ಅಧ್ಯಕ್ಷರಿದ್ದಾಗ 4 ವರ್ಷ ಆಯಿತು. 4 ವರ್ಷದಿಂದನೂ ಬೇಕಾದ್ರೆ ನಾವು ಸುಳ್ಳು ಹೇಳ್ಬೋದು, ಮಾಧ್ಯಮದ ಬಂದು ನಾವು ಸುಳ್ಳು ಹೇಳೋಕ್ಕಾಗಲ್ಲ. ಇಲ್ಲಿ ಬಂದು ಗ್ರಾಮ ಪಂಚಾಯತಿಗೆ ಆದರೂ ನೋಡ್ಬೋದು, ಇಲ್ಲಿ KB ಆಫೀಸ್ ಒಳಗೆ ಬಂದಾದರೂ ನೋಡ್ಬೋದು. ಲೆಟ್ರ್ ಗ್ರಾಮ ಪಂಚಾಯತಿಲಿ ಎಷ್ಟು ಬಂದಿದೆ ಫಸ್ಟ್ ಇಷ್ಟೇ. ಒಂದು ಸಲ ಜೆ ಆಗಲಿ ಆಗಲೇ ಕರೀ 4 ವರ್ಷ ಹಿಂದೆ ಕರೀನಿ ಒಂದು ದಿನ ಸರ್ 24 ತಾಸು ಬಂದು ಭುಜಂಗನಗರದ ವಾಸ ಮಾಡಿರಿ, ಆ ಪರಿಸ್ಥಿತಿ ಹೇಗಿರುತ್ತೆ, ಯಾಕೆ ಬದುಕ್ತಾರೆ ಭುಜಂಗನಗರ ಜನ ಅಂತ ಆಗಲೇ ಕೇಳಿದ್ನಿ. ಫಸ್ಟ್ ಆಫ್ ಆಲ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಹಳ್ಳಿ ಒಳಗೆ ಎಲ್ಲರದ್ದು UPS ಇರಲ್ಲ ಸರ್, ಆರ್ಥಿಕ ಪರಿಸ್ಥಿತಿ ಇರೋದು ಸ್ವಲ್ಪ ಸುಧಾರಣೆ ಇರೋರು UPS ಇರುತ್ತೆ. UPS ಕೂಡ ನಿಮಗೆ ಬೇಕಲ್ಲ, ಕರೆಂಟು. ಆಮೇಲೆ ಈಗ ಸರ್ ಮಳೆಗಾಲದೊಂದೇ ಹೇಳ್ತಾರೆ ಇವ್ರು ಲೈನ್ ಮನ್ರಿ ಏನು ಹೇಳ್ತಾರೆ ಬಂದು ಕೇಳಿದ್ರೆ, ಇದು ಮಳೆಗಾಲಮ್ಮ ಮತ್ತು ಗಾಳಿ ಬೀಸುತ್ತೆ, ಮಳೆ ಬರುತ್ತೆ, ಹೋಗ್ಬಿಡ್ತದೆ, ಹಾಕೋಕ್ಕಾಗಲ್ಲ, ಅಲ್ಲಿ ಕರೆಂಟ್. ನಾನು ಮಳೆಗಾಲ ಸರ್ ವರ್ಷದಾಗ ಮಳೆಗಾಲ ಎಷ್ಟು ತಿಂಗಳಿರುತ್ತೆ ಸರ್ ನಾನು ಇದನ್ನು ಹೇಳಿ ಸರ್. ಶಾಸಕರ ಅವ್ರಿಗೆ ಕೂಡ ಮುಟ್ಟಿದೆ, ಇಲ್ಲಿ ಕೂಡ ಪದೇ ಬಂದು ಹೇಳಿ ಏನು ಹೇಳಿದ್ರು, ಆದಷ್ಟು ಬೇಗ ಮಾಡ್ತೀವಿ. ದೌಲತ್ಪುರದಲ್ಲಿ ನಾವು ಹೊಸ ಟೆಂಡರ್ ಕರೆದಿದ್ದೀವಿ ಹೇಳಿದ್ವಿ ಸರ್, ಹೋದ ಬಾರಿನೇ ಬಂದು ಹೇಳಿದ್ವಿ, ಆದಷ್ಟು ಶೀಘ್ರದಲ್ಲಿ ಆಗಬೇಕು, ಇಲ್ಲಾಂದ್ರೆ ಇದು ಪರಿಣಾಮ ಚೆನ್ನಾಗಿರಲ್ಲ ಅಂತ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಶಾಸಕರಿಗಾಗಲಿ ಎಜುಕೇಷನ್ ಸರ್ ಎಷ್ಟು ಪ್ರಾಬ್ಲಮ್ ಇದೆ ಗೊತ್ತಾ ಸರ್ ಮಕ್ಕಳಿಗೆ. ಈಗ ಫಸ್ಟ್ PUC ಸೆಕೆಂಡ್ PUC ಟೆಸ್ಟ್ ಬಂದಿದ್ದಾವೆ ಅಂತ ಮಕ್ಕಳು ಹೇಳ್ತಾವೆ ಅಮ್ಮ ಅಂತ. ಮೊಬೈಲ್ UPSಗೆ ಆದರೂ ಚಾರ್ಜ್ ಬೇಕಲ್ಲ ಸರ್, ಮೊಬೈಲ್ UPS ಆನ್ ಮಾಡ್ಕೊಂಡು ಕುಂತ್ರೆ ಮಕ್ಕಳಿಗೆ ಓದಕ್ಕೆ ಬೇಕಲ್ಲ ಸರ್. ಅಮ್ಮ ಏನು ಮಾಡೋಕೆ ಸರ್, ಬೆಳಗ್ಗೆ ಎಲ್ಲ ಭುಜಂಗನಗರದಾಗ ಇರೋದೇ ಪಾಪ ಬೆಳಿಗ್ಗೆ ಡ್ಯೂಟಿಗೆ ಹೋಗಿ ಸರ್ 6-7 ಗಂಟೆಗೆ. ಹೆಣ್ಮಕ್ಳು ಏನು ಮಾಡಬೇಕು, 4 ಗಂಟೆಗೆ ಎದ್ದು ಅಡುಗೆ ಮಾಡೋಕ್ಕಾಗುತ್ತೆ. ಅವ್ರು 7ವರೆಗೆ ಅವ್ರ ಯಜಮಾನ್ರಿ ಬುತ್ತಿ ಕಟ್ಟು ದುಡಿಯೋಕೆ ಹೋಗ್ಬೇಕಂದ್ರೆ ಬೆಳಗ್ಗೆ 5ಕ್ಕೆ 4ವರೆಗೆ ಎದ್ದು ಅಡುಗೆ ಅಡುಗೆ ಮಾಡ್ಬೇಕಂದ್ರೆ ಕರೆಂಟ್ ಬೇಕು ಸರ್. ಅಟ್ಲೀಸ್ಟ್ UPSಗೆ ಚಾರ್ಜ್ ಆಗಕ್ಕೆ ಬೇಕಲ್ಲ ಸರ್. ಇಲ್ಲ ಸರ್, ನಾನು ಹೇಳೋದು ಇಷ್ಟೇ ಸರ್, ಇನ್ನೇನಿಲ್ಲ. ಇದೆಲ್ಲ ಉಡಾಪಿ ಮಾತು ಹೇಳ್ತಾ ಇದ್ದಾರೆ ಜೈ ಕೂಡ ಈ KBಗೆ. ಎಷ್ಟು ಸಲ ಬಂದರೂ ಒಂದು ರೆಸ್ಪಾನ್ಸ್ ಇಲ್ಲ. ಒಂದು ಗ್ರಾಮ ಪಂಚಾಯತಿ ಅಂದ್ರೆ ಏನಂತ ಸರ್, ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತಿಗೆ ರೆಸ್ಪೆಕ್ಟ್ ಇಲ್ಲ ಸರ್. ಇಲ್ಲಿ ಬಂದು ನಿಲ್ಲಿಸೇ ಮಾತಾಡ್ಕೊಳ್ತಾರೆ ಸರ್. ಸಾಕಷ್ಟು ಸಲ ಬಂದಿದ್ದೀವಿ, ಎಷ್ಟು ಸಲ ಬಂದರೂ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ, ಸದಸ್ಯರು ಬಂದಾರ ಅಂದ್ರೆ ಇಲ್ಲಿ ಕಾರಣ ಏನು ಸರ್, ಇದು ಯಾರನ್ನ ನೋಡಿ ಸರ್, ಒಂದು ಅಧಿಕಾರಿಗಳು ಕೇವಲವೇ ನೋಡ್ತಾರೆ ಸರ್. ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಅಧ್ಯಕ್ಷರು ಬಂದಾರಂದ್ರೆ ಅವ್ರಿಗೊಂದು ರೆಸ್ಪಾನ್ಸ್, ಒಂದು ಕೂತ್ಕೊಳ್ರಂತ ಸೋಬ್ರೆ ಕುರ್ಜಿ ಇಲ್ಲ ಸರ್. ಹೊರ ಬಂದು ಧ್ವನಿ ಐತಿ, ಇಲ್ಲಿ ಧ್ವನಿ ಯಾರು ಕೇಳ್ತಾರೆ ಬಿಡ ಅಂತೇಳಿ ಸರ್. ನಾನು ಕೇಳ್ಕೊಡೋದು ಇಷ್ಟೇ, ಇವತ್ತು ಶನಿವಾರ ದಿನ ಈ ಮಾಧ್ಯಮದವ್ರ ಮುಂದೆ ಆಗಲಿ ಆದಷ್ಟು ಬೇಗ ಈಗ ಇವ್ರಿಗೇನು MLA ಮೇಡಮ್ ಅವ್ರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಬಂದಿದ್ದೆ. ಅವ್ರ ಹೆಣ್ಮಕ್ಳೇ, ನಾನು ಹೆಣ್ಮಕ್ಳಿಗೆ ಕೇಳ್ತಾ ಇದ್ದೀನಿ, ಹೆಣ್ಮಕ್ಳ ಪರಿಸ್ಥಿತಿ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಗಂಡು ಮಕ್ಕಳೇನು ಹೊರಗೆ ಹೋಗ್ತಾರೆ, ಅಲ್ಲಿ ದೀಪ ಹಚ್ಚಿರ್ತಾರೆ, ಅಂಗಡಿ ಮುಂದೆ ಇರ್ತಾರೆ, ಬರ್ತಾರೆ. ಇದು ಹೆಣ್ಮಕ್ಳ ಪರಿಸ್ಥಿತಿ. ನಮ್ಮ ಈ ಸೊಂಡ ತರಕನಾಗ ಹೆಣ್ಮಕ್ಳು MLA ಇರೋದ್ರಿಂದ ನಾನು MLA ಮೇಡಮ್ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಸ್ವಲ್ಪ KBಗೆ ಕಡೆ ಗಮನ ಕೊಟ್ಟು ಭುಜಂಗನಗರದ ಕರೆಂಟ್ ಸಾಲ್ವ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ನನ್ನ ರಿಕ್ವೆಸ್ಟ್, ಭುಜಂಗನಗರ ಪರ ನನ್ನ ರಿಕ್ವೆಸ್ಟ್ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಈಗ ಸುಮಾರು ವರ್ಷಗಳಿಂದ ನಮಗೆಲ್ಲ ಈಗ ಕರೆಂಟಿನ ತೊಂದರೆ ಆಗಿದೆ, ವಿದ್ಯುತ್ ರಕ್ಷಣೆ ಆಗಿದೆ. ಆ ಕಾರಣದಿಂದ ಇವತ್ತು ಸೆಕೆಂಡ್ ಸಾಟರ್ಡೆ ಇರೋದ್ರಿಂದ AW ನಮಗೆ ದೊರಕ್ತಾ ಇಲ್ಲ. ಈಗಾಗಲೇ ಅನೇಕ ಬಾರಿ ಸಹ ನಾವು ಪಂಚಾಯತಿಗೆ ದೂರು ನೀಡಿದ್ದೀವಿ. 24 ತಾಸು ಕರೆಂಟಿನಲ್ಲಿ ನಮಗೆ ಬರ್ತಾ ಇರೋದು ಒಂದು 4 ತಾಸಲ್ಲಿ 2 ತಾಸು ಕರೆಂಟ್ ಬರ್ತಾ ಇದೆ. ಟೋಟಲ್ ಆಗಿ ಎಲ್ಲ ಇನ್ನು 20-23 ತಾಸಲ್ಲಿ ನಮ್ಗೆ ಕರೆಂಟೇ ಬರ್ತಾ ಇಲ್ಲ. ಆ ಕಾರಣದಿಂದ ಅನೇಕ ಬಾರಿ ಸಹ ನಾವು ಗ್ರಾಮ ಪಂಚಾಯತಿಗೆ ದೂರು ನೀಡಿದ್ದೀವಿ. ಗ್ರಾಮ ಪಂಚಾಯತಿ ವತಿಯಿಂದ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರುಗಳು ಸಹ ಸಹಕಾರ ನೀಡಿದ್ದಾರೆ. ವಿದ್ಯುತ್ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ, ನಮಗೆ ಆ ಲೈನ್ ಯಾಕೆ ನಮಗೆ ಕಡಿತ ಆಗ್ತಾ ಇದೆ, ಬೇರೆ ಕಡೆ ವರ್ಗಾಯಿಸಿ ನಮಗೆ ಬೇಗ ನಮಗೆ 24 ತಾಸು ಕರೆಂಟನ್ನು ನೀಡಿ ಅಂತೇಳಿ ನಮಗೆ ಅನೇಕ ರೀತಿ ನಾವು ಅಹವಾಲುಗಳನ್ನು ಹೇಳಿಕೊಟ್ಟರು ಕೂಡ ಸಹ ಇವಾಗ ನಮ್ಮ ವಿದ್ಯುತ್ ಅಡಚಣೆ ಇನ್ನೂ ತೊಂದರೆ ಆಗ್ತಾಯಿದೆ ವಿನಃ ನಮಗೆ ಬೇಡಿಕೆ ಏರೇಡ್ತಾ ಇಲ್ಲ. ಆ ಕಾರಣದಿಂದ ಇವತ್ತು ನಾವು ಶನಿವಾರ ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ ಸಹ ಈ ವಿದ್ಯುತ್ ಆಫೀಸ್ಗೆ ನಾವು ಬಂದಿದ್ದೀವಿ. ಇಲ್ಲಿ ಯಾರೂ ಸಹ ನಮಗೆ ಸ್ಪಂದಿಸಿಲ್ಲ. ಅನೇಕ ಬಾರಿ ಈಗ ಅನೇಕ ಜನಗಳು ನಮ್ಮ ಸಾರ್ವಜನಿಕರೆಲ್ಲ ಭುಜಂಗನಗರದಿಂದ ಎಲ್ಲ ಬಂದಿದ್ದೀವಿ. ಬಂದು ಇವತ್ತು ಅನೇಕ ಸಮಸ್ಯೆಗಳನ್ನು ಈಗ ವಿದ್ಯುತ್ ಅಡಚಣೆ ಆಗೋ ಸಮಸ್ಯೆಯನ್ನು ಹೇಳಿಕೊಂಡಿದ್ದೀವಿ. ಇದು ನಮಗೆ ಅನೇಕ ರೀತಿಯಲ್ಲಿ ತೊಂದರೆ ಆಗೋ ಕಾರಣದಿಂದ ನಮಗೆ ಬೇಗ ಸಾಲ್ವ್ ಆಗ್ಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶಾಸಕರ ಗಮನಕ್ಕೆ ತಗೊಂಬಂದಿರ? ಇದು ಶಾಸಕರ ಗಮನಕ್ಕೂ ಸಹ ಅನೇಕ ಬಾರಿ ಹೋಗಿದೆ, ತಿಳಿದಿದೆ, ಪಂಚಾಯತಿ ವತಿಯಿಂದಲೂ ತಿಳಿಸಿದ್ದಾರೆ. ಆದರೂ ಸಹ ಇದು ಸಾಲ್ವ್ ಆಗ್ತಾ ಇಲ್ಲ. ಈಗ ನಮಗೆ ವಿದ್ಯುತ್ ಪೂರೈಕೆ ಸರಬರಾಜು ಆಗಲಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. 2020ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕಡಿಮೆ ಅಂದ್ರೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ
ಒಂದು 20 ಲೀಟ್ರ್ ಅಂತೂ ಕಂಪಲ್ಸರಿ ಕೊಟ್ಟಿದ್ದೀವಿ ನಾವು. 20 ಲೀಟ್ರ್ ಕೊಟ್ಟಾದ ನಂತರ 2021 ಇಲ್ಲಿ ತನಕ ಒಂದು ಸಣ್ಣ ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ ಅಂದ್ರೆ ಇವತ್ತು ರೈತಾಕಿ ಜೀವನ ಎಷ್ಟು ಕಷ್ಟಕರ ಅಂದರೆ ಜೀವನ ಹೇಳ್ಬಾರ್ದು. ಅರ್ಧ ಬಾಂತಿರ್ತಾರೆ ಚಿಕ್ಕ ಮಕ್ಕಳು, ಸಿಕ್ಕಾಬಟ್ಟೆ ಈ ಮಳೆಗಾಲ ಬೇರೆ, ಎಲ್ಲಿ ಬೇಕಾರಲ್ಲಿ ಸೊಳ್ಳೆ, ಧೂಳ, ದುಮ್ಮ, ರೋಗ ರುಜಿನಗಳು, ಆಮೇಲೆ ಎಜುಕೇಷನ್ ಮಕ್ಕಳಿಗಂತೂ ಭಾಳ ಸಮಸ್ಯೆ. ಅಟ್ಲೀಸ್ಟ್ ಒಂದು 2 ತಾಸು ಕರೆಂಟ್ ಇಲ್ಲ ಅಂದರೆ ಆ ಮಕ್ಕಳ ಭವಿಷ್ಯ ಹೆಂಗೆ? ಇದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ನಮ್ಮ ಶಾಸಕರ ಗಮನಕ್ಕೂ ಹೋಗಿದೆ, ಅವ್ರ ಗಮನಕ್ಕೆ ಹಾಕಿದ್ದೀವಿ. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಸರಿಯಾದ ರೀತಿಯಿಂದ ಒಬ್ಬ JE ಒಬ್ಬ AE ಪರ್ಮನೆಂಟಾಗಿ ಇಬ್ಬರಿಗೂ ಇಲ್ಲಿ ಅವಕಾಶ ಇಲ್ಲ. ನಾನು ನೋಡ್ತಿರೋದಂಗೆ ಒಬ್ಬ AE ಅಂತೂ ಭಾಳ ಅವಶ್ಯಕತೆ ಐತಿ ಇಲ್ಲಿ. ಅವ್ರು ಯಾರಾದರೂ ಒಂದು ಬಂದು ರೆಸ್ಪಾನ್ಸ್ ಏನಾದರೂ ಒಂದು ಗ್ರಾಮ ಪಂಚಾಯತ್ ವತಿಯಿಂದ ಅಲ್ಲ ಸಾರ್ವಜನಿಕರ ಒಂದು ಅಹವಾಲು ಸ್ವೀಕರಿಸ್ಬೇಕಂದ್ರೆ ನಾವು ಯಾರನ್ನ ಕೇಳಬೇಕು? ಇಲ್ಲಿ ಯಾರು ಜವಾಬ್ದಾರಿ ತಗೊಂಬಂಥ ಪರ್ಸನ್ನೇ ಇಲ್ಲ. ಅವರೇ ಉಮೇಶ್ ಅವರು AW ಇದ್ದಾರೆ, ಈಗ ಅವರು ಎಲ್ಲ ಹಾಸ್ಪಿಟಲ್ ಇದ್ದೀವಿ, 12ವರೆಗೆ ಬರ್ತೀವಿ, ನಾವು ನೋಡ್ತೀವಿ ಮಾಡ್ತೀವಿ ಅಂತಂದು ಹೇಳ್ತಾರೆ. ಎಲ್ಲ ಉಡಾಫೆ. ಆಮೇಲೆ ನಮ್ಮೂರಿಗೆ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಲೈನ್ ಮ್ಯಾನ್ಗಳು ಏನಿದಾರಲ್ಲ ಭಾಳ ಬೇಜವಾಬ್ದಾರಿ, ಟೋಟಲಿ ವರೆಸ್ಟ್, ಏನೇನು ಉಪಯೋಗ ಇಲ್ಲ, ಉಡಾಫೆ ಉತ್ತರ. ಯಾರನ್ನ ಲೈನ್ ಮ್ಯಾನ್? ಲೈನ್ ಮ್ಯಾನು ಅವ್ರು ಸಂಬಂಧಪಟ್ಟಂಗೆ ಅವ್ರ 3 ಹೆಸರು ಇದ್ದಾರೆ, ಅವ್ರನ್ನೇ ಡಿಪಾರ್ಟ್ಮೆಂಟ್ನವ್ರೆ ಕೇಳಿ ಹೇಳ್ತಾರೆ. ಒಬ್ಬ ನಾರಪ್ಪ ಅಂತಂದು ಹೇಳಿದ್ದಾರೆ, ಒಬ್ಬ ಶಫಿ ಅಂತಂದು ಹೇಳಿದ್ದಾರೆ, ಒಬ್ಬ ಉದಯ್ ಕುಮಾರ್ ಅಂತಂದು ಹೇಳಿದ್ದಾರೆ. ಏನ್ರಿ ಇದು? ರಾತ್ರಿ 8 ಗಂಟೆಗೆ ಕರೆಂಟ್ ಹೋದರೆ ತಿರುಗಿ ಮಾರನೇ ದಿನ 8 ಗಂಟೆಗೆ ಕರೆಂಟು. ರಾತ್ರಿಗಳೆಲ್ಲ ಏನು ಯಾವ ರೀತಿ ಜೀವನ ಮಾಡಬೇಕು? ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾರೆ, ಯಾವುದಾದ್ರೂ ಒಂದು ಆಸ್ಮಾ ಮತ್ತೊಂದು ಇನ್ನೊಂದು ಇರ್ತಕ್ಕಂಥ ಕಾಯಿಲೆ ಇರ್ತಕ್ಕಂಥ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಗಾಳಿ ಗಿಳಿ ತೋಳ ಅಂತಾರೆ ಇರ್ತಾರೆ. ಎಲ್ಲಿ ಎಮರ್ಜೆನ್ಸಿ ಎಲ್ಲಿ ಹೋಗ್ಬೇಕು? ಏನೋ ಇದ್ದಂಥರಿದ್ರೆ ಏನೋ ಮನೇಲಿ UPS ಮತ್ತೊಂದು ಇನ್ನೊಂದು ಇರ್ತಾರೆ. ರೈತಾಕಿ ಜೀವನದಲ್ಲಿ ಇವೆಲ್ಲ ಎಲ್ಲಿ ಅನುಕೂಲ ಇರ್ತವೆ? ಇಷ್ಟಕ್ಕೊಂದು ಬೇಜವಾಬ್ದಾರಿ ಇದ್ದರೆ ಹೆಂಗೆ ಜೀವನ ನಡೆಸೋ? ಭಾಳ ದುಸ್ತರ ಅಂದರೆ ಭಾಳ ದುಸ್ತರ. ಪ್ರತಿ ಸಾರಿನೂ ಅಷ್ಟೇ, ಪ್ರತಿ ಮಳೆಗಾಲ ಬಂತು ಅಂದರೆ ಹೇಳ್ಬಾರ್ದು ಪರಿಸ್ಥಿತಿ. ಮಾತಾಡ್ತಿದ್ರೆ ಬರೀ ಇದು ಯಾವುದು ದೇವಗಿರಿ ಲೈನ್ ಪ್ರಾಬ್ಲಮ್, ದೇವಗಿರಿ ಯಾಕೆ ಒಂದು ಪರಿಹಾರ ಹುಡುಕೋಕ್ಕಾಗಲ್ವಾ? ಯಾಕೆ ಇಷ್ಟಕ್ಕೊಂದು ಜನ ಜವಾಬ್ದಾರಿ ಇರ್ತಕ್ಕಂಥವ್ರು ಇದ್ದಾರೆ ಆಫೀಸಲ್ಲಿ, ಯಾಕೆ ಅವ್ರ ಗಮನಕ್ಕಿಲ್ವ? 20 ಕಡಿಮೆ ಅಂದರೆ ಒಂದು 20 ನಾವು ಇವರಿಗೆ ಮೆಮೊ ಕೊಟ್ಟಿರೋದು. ಆದ್ರೂ ಒಬ್ಬರು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇಲ್ಲ, ಅದಕ್ಕೇನು ಪರಿಹಾರ ಹುಡುಕ್ತಾ ಇಲ್ಲ. ಪ್ರತಿ ಸಾರಿನೂ ಇದೆ, ಪ್ರತಿ ಸಾರಿ ದಿನ ಅಂದರೆ ಏನು ಜೀವನ? ಹಂಗಾಗಿ ಇವತ್ತೆಲ್ಲ ಊರ ಕಡೆಯಿಂದ ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು ಎಲ್ಲರೂ ಬಂದಿದ್ದೀವಿ ಇಲ್ಲಿ. ಈಗ 12ವರೆಗೆ ಬರ್ತೀನಿ ಅಂತಂದು ಹೇಳಿದ್ದಾರೆ. ಅವ್ರು ಇವತ್ತೇನಾದರೂ ನಮಗೆ ಪರಿಹಾರ ಕೊಡಲಿಲ್ಲ ಅಂದರೆ ಸೋಮವಾರ ಅವಿರತ ನಾವು ಇದು ನಡ್ತಾ ಇರೋದು ಪಕ್ಕ ಧರಣಿ ಮಾಡ್ತೀವಿ ಇಲ್ಲಿಂದ. ಯಾವುದೇ ಕಾರಣಕ್ಕೂ ಇದು ಶತಸಿದ್ಧ. ಇದು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಬೇಕಂತಂದು ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾತಾಡೋದು ಇಲ್ಲಿ ಮೇನ್ ನಮ್ಮ ಕರೆಂಟಿನ ಸಮಸ್ಯೆ ಅಂತಂದ್ರೆ ನಾವು ಬಂದಿದ್ದೀವಲ್ಲ, ಇವತ್ತೆಲ್ಲ ನಮ್ಮ ಸಮಸ್ಯೆಗಳು ಏನಾದವು ಅಂತಂದರೆ ನಮ್ಮ ಸದಸ್ಯರುಗಳು ಮತ್ತು ನಮ್ಮ ತಾಯಿಪಣ್ಣರು ಎಲ್ಲರೂ ಮಾತಾಡಿದ್ದಾರೆ. ಮೇನ್ ಸಮಸ್ಯೆ ಏನಂತಂದರೆ ಇಲ್ಲಿ ಸಂಡೂರಾಗೆ KV ಆಡಳಿತ ವ್ಯವಸ್ಥೆ ಸರಿಗಿಲ್ಲ. ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಮ್ಯಾನ್ ಪವರ್ 20 ಮೆಂಬರ್ಸ್ ಕಡಿಮೆ ಇದ್ದಾರೆ ನಮ್ಮ ಸಂಡೂರು ತಾಲೂಕಲ್ಲಿ. ಆಮೇಲೆ ಟ್ರೀ ಕಟಿಂಗ್ಸ್ನವರು ಯಾರೂ ಇಲ್ಲ ಇಲ್ಲಿ. ಇವ್ರು ಲೈನ್ ಮ್ಯಾನ್ಗಳಿಗೆ ಏನಾಗ್ಬಿಡುತ್ತಪ್ಪ ಅಂತಂದರೆ AW ಕೂಡ ಬೆಲೆ ಕೊಡೋಂಗಿಲ್ಲ, ಒಬ್ಬ JE ಕೂಡ ಬೆಲೆ ಕೊಡೋಲ್ಲ, ಆ ಥರ ಮಾತಾಡ್ತಾರೆ. ನಾವೇನಾದ್ರೂ ಜನ ಸಮಸ್ಯೆ ಹೇಳ್ಕೊಂಡಾಗ ನಾವೇನಾದ್ರೂ ಅವ್ರಿಗೆ ಫೋನ್ ಮಾಡಿದರೆ ಇಲ್ಲಿ ಏನು AW ಫೋನ್ ಮಾಡು ಸಮಸ್ಯೆ, ಲೈನ್ ಮ್ಯಾನು ಫೀಲ್ಡ್ನಾಗ ಇರ್ತಾನೆ, ಆತ ಲೈನ್ ಮ್ಯಾನ್ ಏನು ಸಮಸ್ಯೆ ಅಲ್ಲ, ನೀನು JE ಮಾಡು, AW ಮಾಡು ಅಂತಾರೆ. AWಗೆ JEಗೆ ಕಾಲ್ ಮಾಡಿ ಅವ್ರು ಏನಂತಾರೆ, ಅಲ್ರಿ ಅಲ್ಲೇ ಲೈನ್ ಪಾರ್ಟಲ್ಲಿ ಕೇಳ್ಬೇಕು, ನಾವು JEಗೆ ನಾವು ಲೈನ್ ಮ್ಯಾನಿಗೆ ಕಾಲ್ ಮಾಡಬೇಕು, ಕಾಲ್ ಮಾಡಿ ಕೇಳ್ತೀನಿ ಬರೀ ಇದೇ ಥರನೇ ಅರ್ಥ ಉತ್ತರ ಕೊಡ್ತಾರೆ. ಇವ್ರು ಲೈನ್ ಮ್ಯಾನ್ಗಳು ಯಾವ ಥರ ನಾವೇನಾದ್ರು ಮೇಲೆ ಫೋನ್ ಮಾಡಿ ಯಾರು ನೀನು ಪದೇ ಫೋನ್ ಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜನ ಫೋನ್ ಮಾಡ್ತಾರೆ. ಆ ಸಂಕಟದಿಂದ ನಾವು ಅವ್ರಿಗೆ ಫೋನ್ ಮಾಡಿದರೆ ಮೇಲೆ ಯಾಕೆ ಫೋನ್ ಮಾಡ್ತೀವಿ ಅಂತ ಕೇಳ್ತಾರೆ. ಆ ಥರ ಇದ್ದಾರೆ ನಮ್ಮ ಲೈನ್ ಮ್ಯಾನ್ಗಳು ಇಲ್ಲಿ ಹೆಂಗಾಗಿದೆ ದೊಡ್ಡ ಆಫೀಸರಿಗೆ ಕೂಡ ಬೆಲೆ ಕೊಡೋಂಗಿಲ್ಲ ಇಲ್ಲಿ. ಆ ಥರ ಆಗಿದೆ. ಏನಾದರೂ ಮೇಲೆ ಹೇಳಿದ್ರೆ ಕಮ್ಮಿ ಇದ್ದಾರೆ, ಮ್ಯಾನ್ ಪವರ್ ಕಡಿಮೆ ಇದ್ದಾರೆ, ಬರೀ ಈ ಥರ ಅರ್ಕೆ ಉತ್ತರ ಕೊಟ್ಟು ಇದು ಮಾಡ್ತಿದ್ದಾರೆ. ದಯಮಾಡಿ ಇಲ್ಲಿರ್ತಕ್ಕಂಥ ಲೈನ್ ಮ್ಯಾನ್ಗಳ ಮೇಲೆ ನಾವು ಆ್ಯಕ್ಷನ್ ತಗೊಂಡಪ್ಪ ಅಂತಂದರೆ ಅದ್ರ ಲೈನ್ ಮ್ಯಾನ್ ಎಲ್ಲ ಲೈನ್ ಮ್ಯಾನ್ಗೆ ಹೇಳ್ಕೋಗಲ್ಲ. ನಮ್ಮೂರಿಗೆ ಭುಜಂಗಕ್ಕೆ ಇರ್ತಕ್ಕಂಥ ಲೈನ್ ಮ್ಯಾನ್ 3 ಇದಾರಲ್ಲ, ಅದರಲ್ಲಿ ನಾರಪ್ಪನ ಒಬ್ಬರು ಮಾತ್ರ ಕೆಲಸ ನೀಟಾಗಿ ಮಾಡ್ತಾನೆ, ಶಫಿ ಮತ್ತು ಇವರು ಉದಯ ಅಂತಾರಲ್ಲ ಬರೀ ಆರ್ಕೆ ಉತ್ತರ ಕೊಡ್ತಾರೆ, ಕೆಲಸ ನೀಟಾಗಿ ಮಾಡಲ್ಲ. ಅದ್ಮೇಲೆ ಆ್ಯಕ್ಷನ್ ತಗೋಬೇಕಂತ ಹೇಳ್ತೀನಿ ಅಷ್ಟೇ. ನಮಸ್ಕಾರ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.